ಬರದ ಹೊತ್ತಲ್ಲೇ ಬೆಂಗಳೂರಿಗೆ ನಡೆಯಲಿದೆ ಎಲೆಕ್ಷನ್. ಆಗಸ್ಟ್ 3ನೇ ವಾರದಲ್ಲಿ ಬೆಂಗಳೂರು ಎಲೆಕ್ಷನ್, ಜಿಬಿಎ ಎಲೆಕ್ಷನ್ ಇನ್ನೆರಡು ವಾರಗಳಲ್ಲಿ ಡೇಟ್ ಫಿಕ್ಸ್ ಆಗಲಿದೆ. ಬರದ ಹೊತ್ತಲ್ಲೇ ಬೆಂಗಳೂರಿಗೆ ನಡೆಯಲಿದೆ ಎಲೆಕ್ಷನ್. ಆಗಸ್ಟ್ 3ನೇ ವಾರದಲ್ಲಿ ಬೆಂಗಳೂರು ಎಲೆಕ್ಷನ್ ನಡೆಯುತ್ತೆ. ಜಿಬಿಎ ಎಲೆಕ್ಷನ್ ಇನ್ನೆರಡು ವಾರದಲ್ಲಿ ಡೇಟ್ ಫಿಕ್ಸ್ ಆಗುತ್ತೆ. ಆಗಸ್ಟ್ ತಿಂಗಳಲ್ಲೇ ಬೆಂಗಳೂರಿಗೆ ಎಲೆಕ್ಷನ್ ಫಿಕ್ಸ್ ಆಗೋದು ಗ್ಯಾರಂಟಿ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ನಡೆಯಲಿದೆ ಈ ಒಂದು ಎಲೆಕ್ಷನ್. ಜುಲೈನಲ್ಲಿ ಜಿಬಿಎ ಎಲೆಕ್ಷನ್ ನೋಟಿಫಿಕೇಶನ್ ರಿಲೀಸ್ ಆಗಿರುವಂತದ್ದು. ಜುಲೈ 10ರ ಒಳಗೆ ಎಲೆಕ್ಷನ್ ಡೇಟ್ ಪ್ರಕಟಿಸುವ ಸಾಧ್ಯತೆ ಇದೆ. ಆಗಸ್ಟ್ 3ನೇ ವಾರದಲ್ಲಿ ಮತದಾನ ನಡೆಸಲು ಪ್ಲಾನ್ ಅನ್ನ ಮಾಡಿಕೊಳ್ತಾ ಇರುವಂತದ್ದು. ಈಗ ರಾಜ್ಯ ಚುನಾವಣಾ ಆಯೋಗದಿಂದ ಬಿರುಸಿನ ಸಿದ್ಧತೆಯಾಗ್ತಾ ಇದೆ. ಬರದ ಹೊತ್ತಲ್ಲೇ ಬೆಂಗಳೂರಿಗೆ ನಡೆಯಲಿದೆ ಎಲೆಕ್ಷನ್. ಆಗಸ್ಟ್ 3ನೇ ವಾರದಲ್ಲಿ ಬೆಂಗಳೂರು ಎಲೆಕ್ಷನ್. ಆಗಸ್ಟ್ 3ನೇ ವಾರದಲ್ಲಿ ಬೆಂಗಳೂರು ಎಲೆಕ್ಷನ್ ನಡೆಯಲಿದೆ ಅಂತ ಹೇಳಲಾಗ್ತಾ ಇದ್ದು, ಜಿಬಿಎ ಎಲೆಕ್ಷನ್ ಇನ್ನೆರಡು ವಾರದಲ್ಲಿ ಡೇಟ್ ಫಿಕ್ಸ್ ಮಾಡುವ ಸಾಧ್ಯತೆ ಇದೆ. ಆಗಸ್ಟ್ ತಿಂಗಳಿನಲ್ಲಿ ಬೆಂಗಳೂರಿಗೆ ಈ ಒಂದು ಜಿಬಿಎ ಎಲೆಕ್ಷನ್ ನಡೆಯುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ಜಿಬಿಎನಲ್ಲಿ ಬರುವಂತಹ 5 ಪಾಲಿಕೆಗಳಿಗೆ ಈ ಒಂದು ಎಲೆಕ್ಷನ್ ನಡೆಯಲಿದೆ ಆಗಸ್ಟ್ನಲ್ಲಿ ಮಾತ್ರ. ಆಗಸ್ಟ್ 31ರ ಒಳಗೆ ಬೆಂಗಳೂರಿಗೆ ಎಲೆಕ್ಷನ್ ನಡೆಸಿ ಸುಪ್ರೀಂ ಕೋರ್ಟ್ ನೀಡಿತ್ತು ಮಹಾ ನಿರ್ದೇಶನ. ಇನ್ಮುಂದೆ ಗಡುವು ವಿಸ್ತರಣೆ ಮಾಡಲ್ಲ ಎಂದಿದ್ದ ಸುಪ್ರೀಂ ಚೀಮಾರಿ ಹಾಕಿದ ಬೆನ್ನಲ್ಲೇ ಎಲೆಕ್ಷನ್ಗೆ ಈಗ ಸಿದ್ಧತೆಯಾಗ್ತಾ ಇರುವಂತದ್ದು. ರಾಜ್ಯ ಚುನಾವಣಾ ಆಯೋಗದಿಂದ ಸದ್ದಿಲ್ಲದೆ ಸಿದ್ಧತೆ ನಡೀತಾ ಇದೆ. ಜಿಬಿಎ ಚುನಾವಣೆಗೆ ರೆಡಿಯಾದ ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು, ಚುನಾವಣಾ ಸಿದ್ಧತೆ ಮಾಡಿಕೊಳ್ತಾ ಇರುವಂತಹ 3 ಪಕ್ಷಗಳು ಮತದಾರರನ್ನ ಸೆಳೆಯಲು ಮನೆ ಮನೆಗೆ ಭೇಟಿ ನೀಡಿ ಮುಖಂಡರು, ಕಾರ್ಯಕರ್ತರಿಗೆ 3 ಪಕ್ಷಗಳಿಂದ ಈಗ ಸೂಚನೆ ನೀಡಲಾಗಿದೆ. ಆಗಸ್ಟ್ 31ರ ಒಳಗೆ ಬೆಂಗಳೂರಿಗೆ ಎಲೆಕ್ಷನ್ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ನೀಡಿತ್ತು, ಮಹಾ ನಿರ್ದೇಶನವನ್ನ ಕೂಡ ನೀಡಿದ್ದಂಥದ್ದು. ಇನ್ಮುಂದೆ ಗಡುವು ವಿಸ್ತರಣೆ ಮಾಡಲ್ಲ ಅಂತ ಕೂಡ ಖಡಕ್ ಎಚ್ಚರಿಕೆಯನ್ನ ನೀಡಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಈಗ ಆಗಸ್ಟ್ 31ರ ಒಳಗೆ ಬೆಂಗಳೂರಿಗೆ ಎಲೆಕ್ಷನ್ ನಡಿಬೇಕು ಅಂತ ಕೂಡ ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಚುನಾವಣಾ ಆಯೋಗ? ಗಂಗಾ, ಈಗ ಸದ್ಯಕ್ಕೆ ಚುನಾವಣೆ, ಜಿಬಿಎ ಚುನಾವಣೆ ಅಂದ ತಕ್ಷಣ ಬೆಂಗಳೂರಿಗರಿಗೆ ಒಂದ್ ರೀತಿಯಲ್ಲಿ ಶಾಕ್ ಆಗುವಂತದ್ದು. ಯಾಕೆ ಅಂತಂದ್ರೆ ಕಳೆದ 6 ವರ್ಷಗಳಿಂದ ಆಗುತ್ತೆ ಅಂತ ಹೇಳಿ ನೋಡ್ತಾನೆ ಬಂದಿದ್ದಾರೆ ಹೊರತು ಎಲ್ಲ ಒಂದ್ ಕಡೆಗೆ ಬಿಬಿಎಂಪಿ ಬದಲಾಗಿ ಜಿಬಿಎ ಆದ್ರೂ ಸಹ ಎಲೆಕ್ಷನ್ ಭಾಗ್ಯ ಇಲ್ಲ ಅನ್ನುವಂಥದ್ದು. ಆದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆನ ನಾವು ಗಮನಿಸ್ತಾ ಹೋದಾಗ ಇನ್ನೊಂದು ತಿಂಗಳಲ್ಲಿ ಎಲೆಕ್ಷನ್ ಡೇಟ್ ಪ್ರಕಟವಾಗುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಏನಿದೆ ಅದು ಸಹ ಬರದ ಮೂಲಕವಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಆಗಸ್ಟ್ ತಿಂಗಳಲ್ಲಿ 31ರೊಳಗೆ ಬೆಂಗಳೂರಿನ ಎಲೆಕ್ಷನ್ ನಡಿಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸಹ ಒಂದು ನಿರ್ದೇಶನವನ್ನ ನೀಡಿತ್ತು. ಅದರ ಅನ್ವಯದಲ್ಲಿ ಇನ್ಮುಂದೆ ಗಡುವು ವಿಸ್ತರಣೆ ಮಾಡೋದಿಲ್ಲ ಅಂತ ಹೇಳಿ ಸಹ ಸುಪ್ರೀಂ ಕೋರ್ಟ್ ಹೇಳಿತ್ತು. ರಾಜ್ಯ ಸರ್ಕಾರ ಯಾವಾಗ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿತ್ತು, ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಸಹ ನಿರ್ದೇಶನವನ್ನ ನೀಡಿತ್ತು. ಈಗ ಆಗಸ್ಟ್ 31ರ ಒಳಗೆ ಡೇಟ್ ಅನ್ನ ಫಿಕ್ಸ್ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಚುನಾವಣಾ ಆಯೋಗವು ಸಹ ಸಭೆಯನ್ನ ಮಾಡ್ತಾ ಇದೆ. ಸಭೆಯ ಬಳಿಕ ಸಾಕಷ್ಟು ನಿರ್ಧಾರವನ್ನ ಕೈಗೊಂಡು ಜುಲೈ 10ರ ಒಳಗಾಗಿ ಎಲೆಕ್ಷನ್ ಡೇಟ್ ಅನ್ನ ಪ್ರಕಟಿಸುವಂತ ಸಾಧ್ಯತೆ ಸದ್ಯಕ್ಕಿರುವಂತಹದ್ದು. ಒಟ್ಟಾರೆಯಾಗಿ ಜಿಬಿಎ ಎಲೆಕ್ಷನ್ ನಡೆಯುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಇತ್ತು. ಅದ್ರ ಜೊತೆಗೆ ವಾರ್ಡ್ ಮೆಂಬರ್ ಆಗಿ ಯಾರು ನಿಲ್ಬೇಕು ಅಂತ ಹೇಳಿ ಯಾರೆಲ್ಲ ಅಭ್ಯರ್ಥಿಗಳಿದ್ರು ಅವರು ಸಹ ಇದರ ಜೊತೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋದು, ಮನೆ ಮನೆಗೆ ಭೇಟಿ ನೀಡ್ತಾ ಇರುವಂತದ್ದು, ಅಲ್ಲಲ್ಲಿ ಹೆಲ್ತ್ ಕ್ಯಾಂಪ್ಗಳನ್ನ ಮಾಡೋದಕ್ಕೆ ಸಹ ಸದ್ಯಕ್ಕೆ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಒಂದ್ ಕಡೆ 3 ಪಕ್ಷದವರು ಮತದಾರರನ್ನ ಸೆಳೆದುಕೊಳ್ಳುವುದಕ್ಕೆ ಕೆಲಸ ಮಾಡ್ತಾ ಇದ್ರೆ, ಈ ಕಡೆಗೆ ಚುನಾವಣಾ ಆಯೋಗವು ಸಹ ಎಲೆಕ್ಷನ್ ಮಾಡುವುದಕ್ಕೆ ಬರದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಕಳೆದ ಇನ್ನೊಂದು ತಿಂಗಳಲ್ಲಿ ಚುನಾವಣಾ ಡೇಟ್ ಅನೌನ್ಸ್ ಆಗುವಂತ ಸಾಧ್ಯತೆ ಸದ್ಯಕ್ಕಿರುವಂತದ್ದು.
ಎಸ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ.